ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕಿರಿದಾದ ಬಾಗಿಲಿಂದ ನಡೆಯುತ್ತಿದ್ದೇವೋ, ಹಿರಿದಾದ ಬಾಗಿಲಿಂದ ಸಾಗುತ್ತಿದ್ದೇವಾ? ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ನಿಜವಾದ ಶಿಷ್ಯರು ಯಾರಾಗಿದ್ದಾರೆ ಎಂಬುದಾಗಿ ನಾವು ಅರಿತುಕೊಳ್ಬೋದು. ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಯಾವಾಗ ನಾವು ಯೇಸು ತೋರಿಸಿದ ಕಿರಿದಾದ ದಾರಿಯಲ್ಲಿ, ಅಮರ ಜೀವಕ್ಕೆ ಕರೆದೊಯ್ಯುವ ಮಾರ್ಗದಲ್ಲಿ ನಡೆಯುತ್ತೇವೋ, ನಾವು ನಿಜವಾದ ಶಿಷ್ಯರಾಗಿದ್ದೇವೆ. ಅಮರ ಜೀವಕ್ಕೆ ಯೇಸು ಒಬ್ಬರೇ ಮಾರ್ಗವಾಗಿದ್ದಾರೆ ಮತ್ತು ಅವರ ಮಾರ್ಗ ಕಿರಿದಾಗಿದೆ. ಅವರು ನುಡಿದಂತೆ ಇವತ್ತು ನಾವು ಅಷ್ಟಭಾಗ್ಯಗಳಲ್ಲಿ ಜೀವಿಸುವಾಗ ಮತ್ತು ಇತರರಿಗೆ ತೀರ್ಪು ಕೊಡದೆ, ಕೋಪ ಬಂದರೂ ಪಾಪ ಮಾಡದೆ ಜೀವಿಸುವಾಗ, ವಿವೇಚನೆಯಿಂದ ಶುಭ ಸಂದೇಶ ಎಂಬ ಮುತ್ತನ್ನು ಸಾರಿದಾಗ, ಪರಿಶುದ್ಧತೆಯಲ್ಲಿ ಜೀವಿಸಿದಾಗ, ಇತರರನ್ನು ಕ್ಷಮಿಸಿದಾಗ, ಪ್ರೀತಿಸಿದಾಗ, ಇತರರು ನಮಗಿಂತ ಶ್ರೇಷ್ಠರು ಎಂದು ಪರಿಗಣಿಸಿದಾಗ ನಿಜವಾಗಿ ನಾವು ಕಿರಿದಾದ ಅಮರ ಜೀವದ ಮಾರ್ಗವನ್ನು ಗುರುತಿಸಿ ನಡೆಯುವವರಾಗಿದ್ದೇವೆ. ಪ್ರಿಯರೇ, ಇದಕ್ಕೆ ಎಷ್ಟೋ ಉದಾಹರಣೆಗಳಿವೆ ಬೈಬಲಲ್ಲಿ. ಮಾತೆ ಮರಿಯಳು, ಸಂತರುಗಳು, ನಿನ್ನೆ ನಾವು ಓದಿದೆವು ಸ್ನಾನಿಕ ಯೌವನರು, ಇವರೆಲ್ಲ ಕಿರಿದಾದ ಮಾರ್ಗದಲ್ಲಿ ದೇವರಿಗಾಗಿ ತಮ್ಮ ಜೀವಿತವನ್ನೇ ಮುಡಿಬಿಟ್ಟು ಜೀವಿಸಿದ ಸಂತರು ಮತ್ತು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. ಇಂದಿನ ಮೊದಲ ವಾಚನದಲ್ಲೂ ನಾವು ನೋಡ್ತೇವೆ, ಅರಸ ಹಿಜ್ಕೀಯ, ಅಸಿರಿಯ ರಾಜನ ಬೆದರಿಕೆ ಆತನಿಗೆ ಉಂಟಾದರೂ ಕೂಡ ಆತನು ದೇವರನ್ನೇ ಆಶ್ರಯಿಸಿದ. ಏಕೈಕ ಸತ್ಯ ದೇವರನ್ನು ಪೂರ್ಣ ಹೃದಯದಿಂದ ಆಶ್ರಯಿಸಿ ನಡೆದ. ಇವತ್ತು ಯಾವಾಗ ನಾವು ಪೂರ್ಣ ಹೃದಯದಿಂದ ದೇವರನ್ನು ಎಲ್ಲ ಸಂದರ್ಭಗಳಲ್ಲಿ ಆಶ್ರಯಿಸುತ್ತೇವೋ, ನಾವು ಖಂಡಿತ ಕಿರಿದಾದ ಮಾರ್ಗದಲ್ಲಿ ನಡೆಯುವವರಾಗಿದ್ದೇವೆ. ಈ ಕಿರಿದಾದ ಮಾರ್ಗ ಅಮರ ಜೀವದ ಸ್ವರ್ಗದ ಮಾರ್ಗವಾಗಿದೆ. ಆದರೆ ಪ್ರಿಯರೇ, ಇವತ್ತು ನಾವು ಅನೇಕರು ಯಾವಾಗ ಸ್ವಾರ್ಥದಲ್ಲಿ, ಕ್ಷಮಿಸದೆ, ಪ್ರೀತಿಸದೆ, ಯೇಸು ಕ್ರಿಸ್ತರಲ್ಲಿ ಬರೀ ಬಾಯಿಯ ಮಾತಿನ ವಿಶ್ವಾಸದಲ್ಲಿ ಜೀವಿಸಿ, ಒಂದು ವೇಳೆ ದೇವರ ವಾಕ್ಯಕ್ಕೆ, ಪ್ರಾರ್ಥನೆಗೆ ಮಹತ್ವ ಕೊಡದೆ, ಇಂಪಾರ್ಟೆನ್ಸ್ ಕೊಡದೆ ಜೀವಿಸುತ್ತೇವೋ, ಅಥವಾ ಇಂದಿನ ವಾಚನದಲ್ಲಿ ತಿಳಿಸುವಂತೆ ಒಂದು ನಾಯಿಯ ಸ್ವಭಾವದಲ್ಲಿರುವವರು, ಹಂದಿಯ ಸ್ವಭಾವದಲ್ಲಿರುವವರು, ಅವರಿಗೆ ಮುತ್ತುಗಳನ್ನು ಎಸೆಯಬೇಡಿ ಅಂತ ಹೇಳ್ತಾರೆ. ನಾಯಿ ಸ್ವಭಾವ, ನಾಯಿ ಕೇವಲ ತಿನ್ನುವುದು, ಮಲಗುವುದು, ಅದರ ಹೊಟ್ಟೆ ತುಂಬಿಸುವುದು, ಅದರ ಶರೀರದ ಸುಖ ಮಾತ್ರ ನೋಡಿಕೊಳ್ಳುತ್ತೆ. ಅದಕ್ಕೆ ದೇವರು, ಯೇಸು ಕ್ರಿಸ್ತರು ಇದರ ಬಗ್ಗೆ ಯಾವುದೇ ಬೇಡ. ಅದೇ ರೀತಿಯಲ್ಲಿ ಹಂದಿ ಕೂಡ, ಹಂದಿ ಯಾವಾಗಲೂ ಕೊಳಚೆಯಲ್ಲೇ ಬಿದ್ದಿರುತ್ತೆ. ಈ ರೀತಿ ನಾಯಿ ಕಕ್ಕಿದ್ದನ್ನೇ ನೆಕ್ಕುತ್ತೆ ಮತ್ತು ಹಂದಿ ಕೊಳಚೆಯಲ್ಲೇ ಇರುತ್ತೆ. ಇಂಥ ಸ್ವಭಾವದಲ್ಲಿರುವವರಿಗೆ ಮುತ್ತುಗಳನ್ನು ಎಸೆಯಬೇಡಿ. ಯಾಕಂತೇಳಿದರೆ ಇವರು ಹಿರಿದಾದ ನರಕಕ್ಕೆ ಹೋಗುವ ದಾರಿಯಲ್ಲಿ ನಡೆಯುವವರಾಗಿದ್ದಾರೆ. ಹಾಗಾದರೆ ನಾವು ಶುಭ ಸಂದೇಶ ಸಾರಬಾರ್ದ? ಖಂಡಿತ ನಾವು ಸಾರಬೇಕು. ದೇವರ ವಾಕ್ಯವನ್ನು ವಿವೇಚನೆಯಿಂದ ನಾವು ಸಾರಿದಾಗ ಖಂಡಿತ ಇಂಥ ಸ್ವಭಾವಗಳು ಕೂಡ ಬದಲಾಗುತ್ತೆ ಮತ್ತು ಎಲ್ಲರೂ ಸ್ವರ್ಗಕ್ಕೆ ಸೇರಲು ಸಾಧ್ಯವಾಗುತ್ತೆ. ಹಾಗಾದರೆ ಪ್ರಿಯರೇ, ಯೇಸು ನುಡಿದ ಈ ಮಾರ್ಗಗಳಲ್ಲಿ ನಾವು ಸ್ವರ್ಗದ ಮಾರ್ಗ, ಕಿರಿದಾದ ಮಾರ್ಗ, ಯೇಸುವಿನ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ ಮತ್ತು ಈ ಮಾರ್ಗದಲ್ಲಿ ನಿರಂತರ ಪ್ರಯತ್ನಿಸಲು ದೇವರ ಕೃಪೆ ನಮಗಿದೆ, ಪರಿಶುದ್ಧಾತ್ಮರ ಸಹಾಯ ನಮಗಿದೆ. ದೇವರ ವಾಕ್ಯಗಳನ್ನು ಧ್ಯಾನಿಸಿ, ಆಲಿಸಿ, ನಾವು ಅದರ ಪ್ರಕಟಣೆಯೊಂದಿಗೆ ಮುಂದೆ ಸಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.